ಮಾರ್ಚ್ 1ರಂದು ಬೆಂಗಳೂರಿನ HAL ಪೊಲೀಸ್ ಠಾಣಾ ವ್ಯಾಪ್ತಿಯ ದಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಸಂಭವಿಸಿತು. ಇದೊಂದು ಸ್ಫೋಟ ನಡೆದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿರ್ತಕ್ಕಂಥ ಇಲ್ಲಿನ ಸಿಬ್ಬಂದಿಯೊಬ್ಬರು ಟಿವಿನ ಜೊತೆಗಿದ್ದಾರೆ, ಜಿಯೋ ಅಂತ ಹೇಳಿ. ಸರ್, ಘಟನೆ ನಡೆದ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಇತ್ತು? ಒಂದೇ ವಾರದಲ್ಲಿ ಮತ್ತೆ ನಿಮ್ಮ ಕೆಫೆ ರಿಓಪನ್ ಆಗ್ತಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಘಟನೆ ನಡೆದವಾಗ ನಮ್ಮ ಸ್ಟಾಫ್ ಎಲ್ಲರೂ ಬ್ಯುಸಿ ಇದ್ರು ಆ ಟೈಮಲ್ಲಿ. ಸೊ ಘಟನೆ ನಡೆಯೋ ಟೈಮಲ್ಲಿ ಬ್ಲಾಸ್ಟ್ ಆಯಿತು. ಸೊ ಆ ಟೈಮಲ್ಲಿ ಎಲ್ಲರೂ ಸ್ಟಾಫ್ ಎಲ್ಲ ಒಂದು ಇದು ಮಾಡಿ ಎಲ್ಲರೂ ಆಚೆ ಹೋಗ್ಬಿಟ್ರು. ಸೊ ಆ ಟೈಮಲ್ಲಿ ಏನೂ ಅರ್ಥ ಆಗಿಲ್ಲ ಕಸ್ಟಮರ್ಸು ಡ್ಯಾಮೇಜ್ ಆಗಿದ್ರು, ಫುಲ್ ಇಂಜೂರ್ ಆಗಿದ್ರು. ಸೊ ಆ ಟೈಮಲ್ಲಿ ಎಲ್ಲ ಬ್ಲ್ಯಾಂಕ್ ಆಗಿದ್ರು. ಸೊ ಎಲ್ಲರೂ ಸ್ಟಾಫ್ ಎಲ್ಲರೂ ಆಚೆ ಹೋಗ್ಬಿಟ್ರು ಆ ಟೈಮಲ್ಲಿ. ಸರ್, ಒಂದೇ ವಾರದಲ್ಲಿ ಘಟನೆ ನಡೆದಂಥ ಬಳಿಕ ನಾವು ಮತ್ತೆ ಓಪನ್ ಮಾಡ್ತೇವೆ, ರಿಓಪನ್ ಆಗುತ್ತೆ ಅಂತ ಹೇಳಿ ನಿಮ್ಮ ಮಾಲೀಕರು ಹೇಳಿದ್ರು. ಯಾವ ರೀತಿಯಾಗಿ ನಿಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದ್ರು, ಧೈರ್ಯವಾಗಿ ಕೆಲಸ ಮಾಡಿ ಅಂತ ಯಾವ ರೀತಿ ಹೇಳಿದ್ರು? ಸರ್, ನಮ್ಮ ಓನರ್ ಇದ್ದಾರೆ, ನಮ್ಮ ಮ್ಯಾನೇಜರ್ಸ್ ಇದ್ದಾರೆ, ನಮ್ಮೆಲ್ಲ ಸ್ಟಾಫ್ ಇದ್ದಾರೆ. ನಮ್ಮ ಓನರ್ಸ್ ಎಲ್ಲ ನಮ್ಮ ಬ್ಯಾಕ್ ಬೋನ್ ಥರ ನಿಂತ್ಕೊಂಡವ್ರೆ. ಸೊ ಎಲ್ಲರೂ ಅವ್ರು ಸಪೋರ್ಟ್ ಮಾಡ್ತವ್ರೆ. ಅದಕ್ಕೋಸ್ಕರ ನಮ್ಮ ಸ್ಟಾಫ್ ಯಾರೂ ಎಲ್ಲೂ ಹೋಗಿಲ್ಲ. ಸೊ ಎಲ್ಲ ಸ್ಟಾಫ್ ಇಲ್ಲೇ ಅವರೇ, ಎಲ್ಲರೂ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡ್ತಾರೆ. ಸರ್, ಈ ರೀತಿ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಕೆಲಸ ಮಾಡೋದಕ್ಕೆ ಫ್ಯಾಮಿಲಿನಲ್ಲೂ ಕೂಡ ಈ ರೀತಿ ನಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡೋ ಹೋಟೆಲ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂದ್ರೆ ಮನೆಯಲ್ಲಿ ಅವ್ರ ಸದಸ್ಯರು ಕೂಡ ಹೆದರೋದು ಸಾಮಾನ್ಯ. ಮನೆಯಲ್ಲಿ ಯಾವ ರೀತಿ ಕೋಆಪರೇಟ್ ಮಾಡುತ್ತಾರೆ? ನಿಮ್ಗೆ ಈ ಥರ ಕೆಲಸಕ್ಕೆ ಬರೋದಕ್ಕೆ ಹೋಗ್ಬೇಡಿ ನೀವು ಕೆಲಸಕ್ಕೆ, ಈ ಥರದ್ದು ಏನಾದ್ರು ಹೇಳಿದ್ರೆ? ಆ ಥರ ಏನೂ ವಿಷಯ ಬಂದಿಲ್ಲ. ಯಾಕಂದರೆ ಮನೆಯಲ್ಲೂ ಗೊತ್ತಾಗಿದೆ, ನ್ಯೂಸ್ ನೋಡೋರೆ ಈ ಥರ ಘಟನೆ ನಡೆದಿರೋ ಥರ. ಸೊ ಅದಕ್ಕೆ ಮನೆಯಲ್ಲಿ ಹೇಳಿದರೆ ನಾವು ಈ ಥರ ಆಗಿದೆ ಅಂತ. ಸೊ ಅವರು ಸ್ವಲ್ಪ ಜೋಪಾನವಾಗಿ ಕೆಲಸ ಮಾಡೋಕ್ಕಂದ್ರು. ಅದು ಹಂಗೆ ನಾರ್ಮಲೇ ನಡೀತದೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಸೊ ಯಾರೂ ಭಯ ಪಡ್ದಿಲ್ಲ ಈ ಥರ ಆಗಿರೋಗೋಸ್ಕರ. ಸೊ ಸ್ಟಾಫ್ ಎಲ್ಲ ಹಂಗೆ ನಾರ್ಮಲಾಗಿ ಕೆಲಸ ಮಾಡ್ತವ್ರೆ. ಇದಿಷ್ಟು ಕೂಡ ಇಲ್ಲಿರ್ತಕ್ಕಂಥ ಕೆಲಸ ಮಾಡುವ ಸಿಬ್ಬಂದಿ ವರ್ಗದವರು ಹೇಳ್ತಿರ್ತಕ್ಕಂಥದ್ದು. ಜಿಯೋ ಹೇಳ್ತಾರೆ, ನಮ್ಮ ಮಾಲೀಕರು ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ, ಯಾವುದೇ ರೀತಿಯ ಭಯ ಪಡುವಂಥ ವಾತಾವರಣ ಇಲ್ಲ, ಹೀಗಾಗಿ ನಾವು ಗ್ರಾಹಕರ ಸೇವೆಗೆ ತೆರೆದುಕೊಳ್ತಿದ್ದೇವೆ ಅಂತ ಹೇಳಿ. ಕ್ಯಾಮರಾಮನ್ ಅಶೋಕ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.